ನಾವಿಲ್ಲಿ ನನಗೆ ಪಿಲ್ಲಿ ನೋಡೋಣ ಅಂತ ಬಂದಿದ್ದೆ. ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ಬ್ಲಾಗ್ ಅದು. ಅವತ್ತಿನ ದಿನನೇ ಏನೇನಾಯಿತು ಅಂತ. ಮತ್ತು ಇನ್ಯಾರ ಜೊತೆ ಬಂದೆ ನಾನು. ಹಾಂ, ಇರಲಿ ಅಲ್ಲ ಇವೆರಡು. ಯಾಕೆ ಮಾಡ್ತಿರೋದು ನಿನ್ನ ಬರ್ತಡೇ ಫುಲ್ಲು ಕ್ರೇಜಿಯಾಗಿ? ನಾವಿರೋದಕ್ಕೆ ಕ್ರೇಜಿಯಾಗಿ. ಇವ್ಳ ಬರ್ತಡೇನ 2 ವರ್ಷದಿಂದ ತುಂಬ ಕ್ರೇಜಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಓದ್ಸಲಿನೇ ಒಂಥರ ಏನು kg 50 ಅಂತ ತಗೋ. ಹಾಗೆ ಅಲ್ಲಿ ರೋಡಲ್ಲಿ ಗೆಣಸು ಮತ್ತು ಬೆಟ್ಟದ ನೆಲ್ಲಿಕಾಯಿನ ಮಾರ್ತಾಯಿದ್ರು. ತಗೊಳ್ಳೋಣ ಅಂತ ಹೋದ್ವಿ ಎಲ್ಲರೂ. ನಮ್ಮ ಚಿಂಟು ಬಿಸ್ತು ಅಂದ್ಬಿಟ್ಟು ಛತ್ರಿ ಕೆಳಗೆ ಹೋಗಿ ನಿಂತುಬಿಟ್ಟಿದ್ದಾಳೆ. ಹಾಗೆ ಸ್ವಲ್ಪ ಫ್ಯಾನ್ಸಿ ಐಟಮ್ಗಳು ಬೇಕಾಗಿತ್ತು, ಹೋಗಿ ಪರ್ಚೇಸ್ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಚಿಂಟು ಬರ್ಡೇ ಕೇಕ್ ನಮ್ಮ ಮಾಮ ಆರ್ಡ್ರ್ ಕೊಟ್ಟಿತ್ತು, ತಗೊಂಡು ಹಾಗೆ ಅಲ್ಲಿ ಅಮ್ಮ ಅತ್ತೆ ಎಲ್ಲ ತರಕಾರಿಗಳನ್ನ ತೊಗೊಂಡ್ರು. ನಾವು ಆ ಕಡೆ ಸೈಡಲ್ಲಿ ನಿಲ್ಲಿಸಿದ್ವಿ ಕಾರು ಇಳಿಬೇಕಾರೆ ಅವರು, ಅದಕ್ಕೆ ಹಂಗೆ ಹೋಗ್ತಾಯಿದ್ರು. ನಾವು ಹೇಳ್ದಲ್ಲೇ ಈ ಕಡೆ ಬಂದು ನಿಲ್ಲಿಸ್ಬಿಟ್ಟು ಕೂಗ್ತಾನೆ ಇದ್ದೀವಿ, ಬಟ್ ಅವ್ರಿಗೆ ಕೇಳಿಸಿಲ್ಲ. ತಡಿ ನೋಡೋಣ ಏನು ಮಾಡ್ತಾರೆ ಅಂತ ಹೋಗ್ತಾನೆ ಇದ್ರು. ಲಾಸ್ಟಿಗೆ ಅತ್ತೆಗೆ ಫೋನ್ ಮಾಡಿ ಕರೆದ್ವಿ. ಹಾಗೆ ನಾವು ಯಾವಾಗಲೂ ಇಲ್ಲೇ ಬಂದು ಜ್ಯೂಸ್ ಕುಡಿಯೋದು, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಭರ್ಜರಿ ಶಾಪಿಂಗ್ ಆಗಿದೆ. ಅಮ್ಮ ಅದನ್ನ ಎತ್ತಿ ತೋರಿಸ್ಬೇಕು. ನೀನು ತೋರಿಸಿದ ಹೆಂಗಿತ್ತು ಗೊತ್ತಾ? ಕುಳ್ಳ ಓನಮ್ಮ. ಅದೇ ಮಾಮ ಕೇಕ್ ತೊಗೊಂಬನ್ರಿ ಬರ್ತಾ ಅಂತ ಹೇಳಿದರು. ಆರ್ಡ್ರ್ ಕೊಟ್ಟಿರೋದನ್ನ ತಂದು ಕೊಡ್ತಾ ಇದ್ದೆ ನಮ್ಮ ಮಾಮಗೆ. ನಮ್ಮ ಮಾಮ ಓಪನ್ ಮಾಡಿ ನೋಡ್ತಾ ಇದ್ರು. ಚೆನ್ನಾಗಿದೆ. ಚನ್ನಿ ಹಾಯ್ ಮಾಡು, ಹಾಯ್ ಮಾಡು. ಹಾಂ, ಅದು ನಮ್ಮ ಅಜ್ಜಿಯವರ ಸ್ವಂತ ಅಕ್ಕ, ಮೊದಲನೇ ಅಕ್ಕ. ಹಾಗೆ ನಮ್ಮ ಮನೆಯವರು ನಮ್ಮ ಮಾಮ ಕೇಕಿಂದು ರೇಟ್ ಬಗ್ಗೆ ಮಾತಾಡ್ತಾಯಿದ್ರು. ಎಷ್ಟಾಯಿತು ಏನು ಅಂತ ಕೇಳ್ತಾಯಿದ್ರು ಮಾಮ. ನಮ್ಮ ಮನೆಯವರು ಹೇಳ್ತಾಯಿದ್ರು. ಇಲ್ಲ ಅದು ಹಂಗೆ ಆಮೇಲೆ ಸರಿ. ಅದು ಬ್ಲಡ್ ಬಂದು ನಿಂತಿದೆ ಸ್ವಲ್ಪ ಅಷ್ಟೇ. ಚೆನ್ನಾಗಿ ಕಾಣಲ್ಲ, ಅವ್ರಿಗೆ ಕೊಟ್ಬಿಡ್ರಿ. ಓಕೆ, ನಾವು ಟೌನಿಂದ ಬಂದು ನನ್ನ ಸಿಂಬಾಗೆ ಪೈಪಲ್ಲಿ ನೀರು ಬಿಡ್ತಾಯಿದ್ದೆ. ಯಾಕಂದರೆ ಬಿಸಿಲಿರುತ್ತಲ್ಲ, ಡಿಹೈಡ್ರೇಟ್ ಆಗ್ತಾ ಇರ್ತಾನೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರು ಕುಡಿಸಿ ಅವ್ನ ಬಾಡಿಯೆಲ್ಲ ಸ್ವಲ್ಪ ತಣ್ಣಗೆ ಮಾಡೋಣ ಅಂದ್ಬಿಟ್ಟು ನೀರು ಬಿಡ್ತಾಯಿದ್ದೆ. ಅವನಿಗೆ ಇಷ್ಟ ಅದು, ಅವನಿಗೆ ಆ ಥರ ಪೈಪಲ್ಲಿ ನೀರು ಹಾಕೋದು. ಸೊ ಅವನಿಗಾಗ ಅವಾಗವಾಗ ಆ ಥರ ಹಾಕ್ತಾಯಿರ್ತೀನಿ. ಬಿಸಿಲಿರುತ್ತಲ್ಲ ಮಧ್ಯಾಹ್ನದ ಹೊತ್ತು ಅಂದ್ಬಿಟ್ಟು ಹಾಕ್ತಾಯಿರ್ತೀನಿ. ಅವನು ಅದನ್ನು ಲೈಕ್ ಮಾಡ್ತಾನೆ ತುಂಬ. ಹಾಗೆ ಅಮ್ಮ ಮಧ್ಯಾಹ್ನ ಅರಕೆರೆ ದೇವಸ್ಥಾನ ಜಾತ್ರೆಗೆ ಹೋಗಿದ್ರಂತೆ. ಸೊ ಅಲ್ಲಿ ಅವರು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ತಂದಿದ್ರು, ಅದನ್ನು ಸೆಂಡ್ ಮಾಡಿದರು. ಅದನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ನೋಡಿ. ಅವರ ಕೊಲೀಗ್ಸ್ ಎಲ್ಲ ಹೋಗಿದ್ರು ಜೊತೇಲಿ. ಅಲ್ಲಿ ದೇವಸ್ಥಾನದಲ್ಲಿ ಹಾಡ್ಗಳು ಹಾಕ್ಬಿಟ್ಟಿದ್ರು, ಕಾಪಿರೈಟ್ ಬರುತ್ತೆ ಅಂದ್ಬಿಟ್ಟು ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಇವರೆಲ್ಲ ಅಮ್ಮನ ಫ್ರೆಂಡ್ಸು, ಇವರೆಲ್ಲ ಸ್ವಲ್ಪ ಕ್ಲೋಸು, ಎಲ್ಲ ಒಟ್ಟಿಗೆ ಇರ್ತಾರೆ. ಹಾಗೆ ಅಮ್ಮ ಮಕ್ಕಳಿಗೆ ಏನಾದ್ರು ತರೋಣ ಅಂತ ಕೇಳ್ತಾಯಿದ್ರು. ಇದನ್ನು ತೋರಿಸಿದ್ರು, ನನಗಿದು ತುಂಬ ಇಷ್ಟ ಆಯಿತು. ಹಾಗೆ ಒಂದು ಪೀಸ್ ತೊಗೊಂಬನ್ನಿ ಅಂತ ಹೇಳಿದೆ. ನೋಡಿ ದೇವಿನ. ಹಾಗೆ ಮಕ್ಕಳಿಗೆ ಏನಾದ್ರು ತರೋಣ ಅಂದ್ಬಿಟ್ಟು ತರ್ತೀನಿ, ಏನು ಬೇಕು ಅಂದರು. ನಾನು ಏನಾದ್ರು ತೊಗೊಂಬನ್ನಿ, ಹೋಗಲಿ ಬಿಡಿ, ಏನಾದ್ರು ತೊಗೊಂಬನ್ನಿ ಅಂತ ಹೇಳಿದೆ. ಹಾಗೆ ನನ್ನ ಮಗಳಿಗೆ, ಚಿಕ್ಕ ಮಗಳಿಗೆ ಸ್ವಲ್ಪ ದೃಷ್ಟಿ ಥರ ಆಗಿಬಿಟ್ಟಿತ್ತು.
ಇದು ನಮ್ಮ ಅಂಕಲ್ ಮನೆ, ಅಂದರೆ ನಮ್ಮ ಮನೆಯವ್ರು ಇದ್ದಾರಲ್ಲ ಅವರ ಅತ್ತೆ ಮಗ ಇವ್ರ ಕೈಯಲ್ಲಿ ದೃಷ್ಟಿ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಅದಕ್ಕೆ ನನಗೆ ಇಬ್ಬರು ಮಕ್ಕಳಿಗೂ ದೃಷ್ಟಿ ಆದಾಗ ಇವ್ರ ಹತ್ರನೇ ಹೋಗಿ ನಾನು ದೃಷ್ಟಿ ತೆಗ್ಸೋದು. ನೀಟಾಗಿ ಅರಿಯುತ್ತೆ ದೃಷ್ಟಿ ಎಲ್ಲ ಅಂದ್ಬಿಟ್ಟು ಇವ್ರ ಕೈಲೇ ನಾನು ಯಾವಾಗಲೂ ದೃಷ್ಟಿ ತೆಗ್ಸೋದು. ತುಂಬ ಚೆನ್ನಾಗಿ ತೆಗಿತಾರೆ. ಯಾರಲ್ಲ ಹೋಗಮ್ಮ. ಹೋಗಿ ಏನಾಗಲ್ಲ, ಅದು ಪಟಾಕಿ ಎಲ್ಲ ಹೋಗು. ಪಟಾಕಿ ಹತ್ರಕ್ಕೆ ಹೋಗಿ ಹೊಡಿತೀಯಾ? ಅಷ್ಟೇ ಆಗೈತೆ, ಈಗಲೇ ಆಗಿತ್ತಲ್ಲ ನಿಮಗೆ. ಹಾಗೆ ನಮ್ಮ ಮನೆಯವರು ನೈಟು ನಮ್ಮ ಸಿಂಬಂಗೆ ವಾಕಿಂಗ್ ಮಾಡಿಸ್ತಿದ್ರು ಅಂತ ಹೊರಗೆ ಬಂದರೆ ಆ ಕ್ಲೌಡ್ ನೋಡ್ತೀನಿ, ಎಷ್ಟು ತುಂಬ ಸಖತ್ತಾಗಿ ಕಾಣಿಸ್ತಿತ್ತಲ್ವ. ಸೊ ಅದಕ್ಕೆ ಹಂಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ನೋಡಿ ನನ್ನ ಸಿಂಬಾ ಮರಿ ಹಾಗೂ ನಮ್ಮ ಮನೆಯವರು ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬೈ ಬೈ, ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಟು ಅಮೃತ ಗೌಡ ವ್ಲಾಗ್ಸ್ ಇನ್ ಕನ್ನಡ.